ಈ ವರ್ಷ ಯಾರೆಲ್ಲ KCT ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ KEA ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಫಸ್ಟ್ ರೌಂಡ್ ಮುಗಿದು ತುಂಬ ದಿನ ಆಗಿತ್ತು, ಬಟ್ ಸೆಕೆಂಡ್ ರೌಂಡ್ ಬಗ್ಗೆ ಏನೂ ಅಪ್ಡೇಟ್ ಇರಲಿಲ್ಲ. ಈಗ ಫೈನಲಿ KEA ಕಡೆಯಿಂದ ನಿಮ್ಮ ಆಪ್ಷನ್ ಎಂಟ್ರಿ ಲಿಂಕ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೀಟೇಲ್ ಶೆಡ್ಯೂಲ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ, ಮತ್ತು ನಿಮಗೆ ಸೆಕೆಂಡ್ ರೌಂಡ್ ಯಾವಾಗ ಅನೌನ್ಸ್ ಮಾಡ್ತಾರೆ ಇದ್ರ ಬಗ್ಗೆ ಶೆಡ್ಯೂಲ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತು ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದು ನಾವು ಕಾಲೇಜ್ನ ಆ್ಯಡ್ ಮಾಡ್ಬೋದಾ, ಸೊ ಇದ್ರ ಬಗ್ಗೆನೂ ಅಪ್ಡೇಟ್ ಇದೆ, ಅದರಿಂದ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ KCT ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಇಂಡಿವಿಜುವಲ್ ಆಗಿ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನೀವು ಯಾವ ರೀತಿ ಎಡಿಟ್ ಮಾಡಬೇಕು, ಮತ್ತು ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತೀರಾ ನೀವು ಯಾವ ರೀತಿ ಎಡಿಟ್ ಮಾಡಬೇಕು, ಮತ್ತು ಸೀಟ್ ಸಿಕ್ಕಿರಲ್ಲ ನೀವೇನು ಮಾಡಬೇಕು ಇದ್ರ ಬಗ್ಗೆ ಡೀಟೇಲ್ ಆಗಿ ಪ್ರತಿಯೊಂದು ಕೇಸಸ್ಗೂ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಅದರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವೆಲ್ಲರೂ ಕೂಡ KEAಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ಇಲ್ಲಿ ತನಕ ಏನು ಚೇಂಜಸ್ ಮಾಡಿದ್ದಾರೆ ಅದೆಲ್ಲ ಕೂಡ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯೇ ಇದೆ. ನೆಕ್ಸ್ಟು ಕೂಡ ಅದೇ ರೀತಿ ಚೇಂಜಸ್ನ ಮಾಡ್ತಾರೆ ಅಂತ ಅನ್ಕೊತೀನಿ, ಯಾಕಂದರೆ ಇಲ್ಲಿ ತನಕ ನೀವು ಏನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅದೆಲ್ಲದಕ್ಕೂ ಕೂಡ KEA ಅವರು ಸ್ಪಂದಿಸಿದ್ದಾರೆ. ಸೊ ಥ್ಯಾಂಕ್ಸ್ ಹೇಳಲೇಬೇಕು. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದು ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಅಂತ. ಸೊ ಖಂಡಿತ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಲಿಂಕ್ ರಿಲೀಸ್ ಆಗಿದೆ. ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಓಕೆನಾ. ಸೊ ಅಲ್ಲಿ ನೀವು ನಿಮ್ಮ ಆಪ್ಷನ್ಸ್ನ ಎಂಟ್ರಿ ಮಾಡ್ಬೋದು. ನೆಕ್ಸ್ಟು ನೀವು KEA ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ಅಲ್ಲಿ ಸುಮಾರು ಅಪ್ಡೇಟ್ಸ್ ಇದೆ ನಿಮ್ಮ KCT ನೀಟ್ ಬಗ್ಗೆ. ಸೊ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇರೋದು KEA ಹೊಸದಾಗಿ ಇಂಟರ್ಫೇಸ್ನ ಚೇಂಜ್ ಮಾಡಿದ್ದಾರೆ. ಸೊ ಇದು ಕನ್ಫ್ಯೂಷನ್ಸ್ ಇತ್ತು ನಿಮಗೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ KEA ಹೋಮ್ ಪೇಜ್ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಲಾಸ್ಟ್ ಟೈಮ್ ಯಾವ ರೀತಿ ಇತ್ತು ಅದೇ ರೀತಿ ಬರುತ್ತೆ. ಇದರಲ್ಲಿ UGCET ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ನಿಮಗೆ ಸುಮಾರು ಅಪ್ಡೇಟ್ ಇದೆ. ಸೊ ಅದರಲ್ಲಿ ಮೊದಲನೇದಾಗಿ ನಿಮ್ಮ ವೇಳಾಪಟ್ಟಿ ಅಂದರೆ ನಿಮ್ಮ ಡೀಟೇಲ್ ಶೆಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದರೂ UGCET ಸ್ಟೂಡೆಂಟ್ಸ್ ಆಗಿದ್ರೆ ಇದು ನಿಮಗೆ 2ನೇ ರೌಂಡು, ನೀವೇನಾದರೂ UG ನೀಟ್ ಸ್ಟೂಡೆಂಟ್ಸ್ ಆಗಿದ್ರೆ ಇದು ನಿಮಗೆ ಮೊದಲನೇ ರೌಂಡ್ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ, ಓಕೆನಾ. ಇದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ. ಸೊ ಮೆಡಿಕಲ್ ಮತ್ತು ಡೆಂಟಲ್ಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಅದು ರಿಲೀಸ್ ಆಗಿದೆ, ನೀವು ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಸಿಗುತ್ತೆ, ಓಕೆನಾ. ಇದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ ಮುಂತಾದ ಚಾಯ್ಸ್ 3 ಚಾಯ್ಸ್ 4 ಮುಟ್ಟುಗೋಲು ಹಾಕಿದ ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿದ್ದಲ್ಲಿ, ಅಂದರೆ ಈಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ನ ಹೊಸದಾಗಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಯಾವೆಲ್ಲ ಸೀಟ್ಸ್ ಇನ್ಕ್ಲೂಡ್ ಆಗಿದೆ ಅಂದರೆ, ಈಗ ಯಾರಿಗೋ ಒಬ್ರಿಗೆ ಸೀಟ್ ಸಿಕ್ಕಿರುತ್ತೆ, ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರುತ್ತಲ್ವಾ, ಸೊ ಅದು ವೇಕೆನ್ಸಿ ಅಂತ ಉಳ್ಕೊಳ್ಳುತ್ತೆ. ಈಗ ಸೀಟ್ ಸಿಕ್ಕಿರುತ್ತೆ, ಅಲ್ಲಿ ಅವರು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊತಾರೆ, ಆವಾಗ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಅದು ಕೂಡ ವೇಕೆನ್ಸಿಯಾಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಯಾರಿಗೋ ಒಬ್ರು ಕಾಲೇಜ್ ಸಿಕ್ಕಿರುತ್ತೆ, ಬಟ್ ಅವರು ಚಾಯ್ಸ್ ಎಂಟ್ರಿ ಮಾಡಿರಲ್ಲ, ಅಥವಾ ಚಾಯ್ಸ್ ಎಂಟ್ರಿ ಮಾಡಿದ್ರು ಫೀಸ್ ಪೇಮೆಂಟ್ ಮಾಡಿರಲ್ಲ. ಸೊ ಈ ಒಂದು ಕೇಸಸ್ಸಲ್ಲೂ ಕೂಡ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟು ಅದೇ ರೀತಿ ಯಾವುದಾದ್ರೂ ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿದ್ರೆ ಅದನ್ನು ಕೂಡ ಈಗ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅಪ್ಡೇಟ್ ಮಾಡಿರ್ತಾರೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ನೆಕ್ಸ್ಟು ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಯಾವ ಸ್ಟೂಡೆಂಟ್ಸು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಇದ್ರ ಬಗ್ಗೆ KEA ಪ್ರಸನ್ನ ಸರ್ ಒಂದು ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ವಾಚ್ ಮಾಡಿ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಯಾರೆಲ್ಲ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ. ಸೊ ಈಗ ನಾನು ನಿಮಗೆ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ತೀನಿ ನೋಡಿ. ನಿಮಗೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ, ಬಟ್ ನಿನ್ನೆ ನೈಟ್ ಆಯಿತು ಅವರು ಅಪ್ಲೋಡ್ ಮಾಡೋದು, ಲಿಂಕ್ ಎಲ್ಲ ಅಪ್ಡೇಟ್ ಮಾಡೋದೆಲ್ಲ. ಸೊ ನಿನ್ನೆ ನೈಟಿಂದ ನಿಮಗೆ 13th ಮಾರ್ನಿಂಗ್ 9 ತನಕ ಕೊಟ್ಟಿದ್ದಾರೆ. ಸೊ ಯಾರಿಗೆ ಅಂತ ಹೇಳಿದ್ರೆ ಈಗ ಇಂಜಿನಿಯರಿಂಗ್ ಅಥವಾ ಕೃಷಿ ವಿಜ್ಞಾನ ಅಥವಾ ಮುಂತಾದ KCT ಕೋರ್ಸ್ಗಳಿಗೆ ನೀವು ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು, ಅಥವಾ ರೀಆರ್ಡರ್ ಮಾಡ್ಬೋದು, ಅಥವಾ ಡಿಲೀಟ್ ಮಾಡ್ಬೋದು. ಸೊ ಯಾರೆಲ್ಲ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅದನ್ನು ನೀವು ತಿಳ್ಕೊಬೇಕಂದ್ರೆ ಈ ಒಂದು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಲ್ಲ ಆ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಬೇಕಾದರೆ ನಿಮಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೀವು ಕಮೆಂಟಲ್ಲಿ ಹಾಕಿ, ಓಕೆನಾ. ನೆಕ್ಸ್ಟು ಇದಕ್ಕೆ ನೀವು ಎಡಿಟ್ ಮಾಡೋದಕ್ಕೆ ಅಥವಾ ರೀಆರ್ಡರ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ 7th ಇಂದ ಅಂದರೆ ನಿನ್ನೆಯಿಂದ ನಿಮಗೆ 13th ಮಾರ್ನಿಂಗ್ 9 ತನಕ ಟೈಮ್ನ ಕೊಟ್ಟಿದ್ದಾರೆ. ಸೊ ಇವರು ಮಾರ್ನಿಂಗ್ 9 ತನಕ ಬದಲು ಈವ್ನಿಂಗ್ 9 ಅಥವಾ ಈವ್ನಿಂಗ್ 5 ಈ ರೀತಿ ಕೊಟ್ಟಾಗ ಸೊ ಅದು ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ, ಓಕೆನಾ. ನೆಕ್ಸ್ಟು ಫಾರ್ಮಸಿ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟುಗಳನ್ನು ಸೇರ್ಪಡೆ ಮಾಡಬಹುದು, ದಾಖಲಿಸಬಹುದು. ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಈ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ KEAಗೆ ಸಿಕ್ಕಿರಲಿಲ್ಲ. ನೆಕ್ಸ್ಟು ನೀಟ್ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಯಿತು, ಆದ್ದರಿಂದ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಪ್ಷನ್ಸ್ನ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಬಟ್ ಈಗ ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ಸ್ನ ಎಂಟ್ರಿ ಮಾಡ್ಬೋದು, ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ನಿಮಗೂ ಕೂಡ ಲಾಸ್ಟ್ ಡೇಟು
13th ಆಗಸ್ಟ್ ಮಾರ್ನಿಂಗ್ 9 ತನಕ ಟೈಮ್ನ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ನಿಮ್ಮ ಆಪ್ಷನ್ಸ್ನ ಎಂಟ್ರಿ ಮಾಡಬೇಕು. ಓಕೆನಾ? ಸೊ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ಆಲ್ರೆಡಿ ಲೈವ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ಒಂದ್ಸಲ ವಾಚ್ ಮಾಡಿ. ನೆಕ್ಸ್ಟು ಇದಾದಮೇಲೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಚಾಯ್ಸ್ 2 ಕ್ಲಿಕ್ ಮಾಡಿ ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 13/8/2026 ಬೆಳಗ್ಗೆ 11ರವರೆಗೆ KEA ಬೆಂಗಳೂರಿನಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ. ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿ, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೇನು, ಈಗ ನೀವು ಮಿಸ್ ಆಗಿ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರ, ಅಂದರೆ ಈಗ ನಿಮ್ಮ ಡಿಸಿಷನ್ ಚೇಂಜ್ ಆಗಿರುತ್ತೆ. ನೀವೇನಾದರೂ ಈಗ ಅಡ್ಮಿಷನ್ ಆಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ, ಈಗ ನಾನು ಫಸ್ಟ್ ರೌಂಡ್ ಆದಮೇಲೆ ಅಂದರೆ ಸೆಕೆಂಡ್ ರೌಂಡ್ಗೂ ಮುಂಚೆ ಹೇಳ್ತಿರೋದು ನಾನು, ನೀವೇನಾದರೂ ಸಿಕ್ಕಿರೋ ಸೀಟ್ನ ಅಡ್ಮಿಷನ್ ಆಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ಚಾಯ್ಸ್ 1 ಸಿಕ್ಕಿದ್ರೆ ಚಾಯ್ಸ್ 1 ಚೂಸ್ ಮಾಡಿ ಈ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರ, ಆವಾಗ ನೀವು ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ನೀವು KEA ಆಫೀಸ್ಗೆ ವಿಸಿಟ್ ಮಾಡಿ ಏನು ಅಲ್ಲಿ ಫೈನ್ ಇರುತ್ತಲ್ವಾ, ಸೊ ದಂಡ ಪಾವತಿ ಮಾಡಿ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಅದೇ ರೀತಿ ಚಾಯ್ಸ್ 2 ಅವರು ಅಷ್ಟೇ, ಈಗ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ಕೊಂಡಿರ್ತೀರಾ, ಅದು ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಕೂಡ ಈಗ ಅಲ್ಲಿ ಏನು ಕ್ಯಾನ್ಸಲ್ ಮಾಡ್ಕೋಬೇಕಂತ ಹೇಳಿದ್ರೆ ಫೀಸ್ ಪೇಮೆಂಟ್ ಮಾಡಿ, ಅಂದರೆ ದಂಡ ಪಾವತಿ ಮಾಡಿ ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನೀವು ಸ್ಟೂಡೆಂಟ್ ಅಲ್ಲಿಗೆ ಹೋಗಬೇಕಾಗಿರುತ್ತೆ. ಓಕೆನಾ? ಇದಾದಮೇಲೆ ತುಂಬ ಸ್ಟೂಡೆಂಟ್ಸು ಕೇಳ್ತಾ ಇದ್ದಿದ್ದು ಸೆಕೆಂಡ್ ರೌಂಡ್ ಯಾವಾಗ ಮುಗಿಬೋದು ಅಂತ. ನೋಡಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, 19th ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಷ್ಟೇ. ಸೊ ಇದು 1 or 2 ಡೇಸು ಹಿಂದೆ ಮುಂದೆ ಆಗ್ಬೋದು, ಬಟ್ 19th ಅಂದರೆ ಒಂದು 21st 22nd ಒಳಗಡೆ ಇದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಅಡ್ಮಿಷನ್ ಸ್ಟಾರ್ಟ್ ಆಗಿ ನಿಮಗೆ ಆಗಸ್ಟ್ ಮಂತ್ ಒಳಗಡೆ ಈ ಒಂದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಓಕೆನಾ? ಸೊ ಆಗಸ್ಟ್ ಮಂತ್ ಒಳಗಡೆ ನಿಮ್ಮ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ UGCET 2026 ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಪ್ರಕ್ರಿಯೆಗಳು. ಅಂದರೆ ನೆಕ್ಸ್ಟು ಈಗ ಎರಡನೇ ಸುತ್ತಾದಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಸೊ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸು ಮುಂತಾದ UGCET ಕೋರ್ಸುಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನಿದ್ರು ಕೂಡ ನೀವು ಇಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ಇಲ್ಲ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಬೇಕು. ಸೊ ಇದೆರಡೇ ಚಾಯ್ಸ್ ಇರೋದು ನಿಮಗೆ. ಆದ್ದರಿಂದ ಗಮನ ಇಟ್ಟು ನಿಮ್ಮ ಈ ಒಂದು ಸೆಕೆಂಡ್ ರೌಂಡನ್ನು ಎಡಿಟ್ ಮಾಡೋದಾಗಲಿ ಅಥವಾ ಡಿಲೀಟ್ ಮಾಡೋದಾಗಲಿ ಅಥವಾ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಾಗಲಿ ಇದ್ರ ಬಗ್ಗೆ ಗಮನ ವಹಿಸಿ. ಓಕೆನಾ? ನೆಕ್ಸ್ಟು UGCET ಕೋರ್ಸುಗಳಿಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಲಭ್ಯವಿರುವುದಿಲ್ಲ. ಸೊ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಕಾಲೇಜಿಗೆ ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುತ್ತದೆ. ಅಂದರೆ ಈಗ ನಿಮಗೆ ಕಾಲೇಜ್ ಅಡ್ಮಿಷನ್ ಆದ ತಕ್ಷಣ ನಿಮ್ಮದು ಮುಗೀತು ಕೌನ್ಸಿಲಿಂಗ್ ಅಂತಲ್ಲ, ಬೇಕಾದರೆ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಈಗ ಸಿಕ್ಕಿರೋ ಸೀಟ್ಗಿಂತ ಬೆಟರ್ ಕಾಲೇಜ್ ನನ್ನ ಆಪ್ಷನ್ ಲಿಸ್ಟಲ್ಲಿದೆ, ಆ ಒಂದು ಕೇಸಲ್ಲಿ ನೀವು ಬೇಕಾದರೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವ ರೀತಿ ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ನ ನೀವು ಕಾಲೇಜ್ ಅಡ್ಮಿಷನ್ ಆಗ್ತೀರಾ, ಅದಾದಮೇಲೆ ನೀವು ಥರ್ಡ್ ರೌಂಡಲ್ಲಿ ಈಸಿಯಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಸೊ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದು ನಿಮಗೆ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ತಿಳಿಸ್ಕೊಡ್ತೀನಿ KEA ಅಪ್ಡೇಟ್ ಮಾಡಿದಾಗ. ಓಕೆನಾ? ನೆಕ್ಸ್ಟು UG NEET ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಾಗದಿರುವುದರಿಂದ 4 ಚಾಯ್ಸ್ಗಳನ್ನು ನೀಡಲಾಗುತ್ತದೆ. ಅಂದರೆ ಈಗ ನಿಮಗೆ CET ಸ್ಟೂಡೆಂಟ್ಸ್ಗೆ ಇದು ಸೆಕೆಂಡ್ ರೌಂಡು, ಬಟ್ NEET ಸ್ಟೂಡೆಂಟ್ಸ್ಗೆ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ NEET ಕೋರ್ಸಸ್ಗೆ ಮಾತ್ರ ಏನು ಮಾಡ್ತಾರೆ, ಈಗ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 4 ಚಾಯ್ಸ್ನು ಕೊಡ್ತಾರೆ. ಓಕೆನಾ? ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಬಟ್ ಈಗ ಮೇಲ್ಗಡೆ ಮೆನ್ಷನ್ ಮಾಡಿದ್ನಲ್ಲ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಈ ಒಂದು ಕೋರ್ಸಸ್ಗಳಿಗೆ ನಿಮಗೆ ಇರೋದು ಒಂದೇ ಎರಡೇ ಚಾಯ್ಸು, ಚಾಯ್ಸ್ 1 ಅಥವಾ ಚಾಯ್ಸ್ 4, ಇದೆರಡರಲ್ಲಿ ಯಾವುದನ್ನಾರು ಚೂಸ್ ಮಾಡಬೇಕು. ಬಟ್ ನೀವು ಥರ್ಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಈಸಿಯಾಗಿ. ಆದ್ದರಿಂದ ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಆ ಒಂದು ಕಾಲೇಜ್ನ ಮಾತ್ರ ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಳಿ, ಆವಾಗ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಯಾವ ರೀತಿ ಎಡಿಟ್ ಮಾಡ್ಕೋಬೇಕು, ಚಾಯ್ಸ್ 3 ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಾ, ನೀವೇನು ಮಾಡಬೇಕು, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.